ಸ್ನೇಹಿತರೆ, ನೀವು ಹೊಸದಾದ ಒಂದು ಬಿಸ್ನೆಸ್ ನ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ. ಆದ್ರೆ ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇರೋದಿಲ್ಲ. ಈ ಒಂದು ಸಂದರ್ಭಗಳಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಈ ಒಂದು ಮುದ್ರಾ ಲೋನ್ ಗೆ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಈ ಒಂದು ಮುದ್ರಾ ಲೋನ್ ಅಂತಂದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ. ಈ ಒಂದು ಯೋಜನೆಯಲ್ಲಿ ಎಲ್ಲಾ ಒಂದು ಕೆಟಗರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಮುದ್ರಾ ಲೋನ್ ಸಿಗುವಂತದ್ದು ನಿಮ್ಮ ಒಂದು ಸಿಬಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿಯಾಗಿ ನಿಮ್ದು ಯಾವುದೇ ರೀತಿಯಾದ ಒಂದು ಸಾಲ ಇಲ್ಲ. ಈ ರೀತಿಯಾದ ಒಂದು ಸಂದರ್ಭಗಳಲ್ಲಿ, ಅಥವಾ ನೀವು ಯಾವ್ದಾದ್ರು ಕೂಡ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಬಿಸ್ನೆಸ್ ಇರುವಂತ ಬಿಸ್ನೆಸ್ ನ ಇನ್ನೂ ಕೂಡ ಡೆವಲಪ್ ಮಾಡಬೇಕು, ಈ ರೀತಿಯಾದ ಒಂದು ಬಿಸ್ನೆಸ್ ಗಳಿಗೆ ಈ ಒಂದು ಲೋನ್ ಸಿಗುವಂತದ್ದು. ಈ ಒಂದು ಲೋನ್ ನಿಮ್ಗೆ ಬ್ಯಾಂಕ್ ಅಲ್ಲೇ ಕೂಡ ಸಿಗುವಂತದ್ದು. ಇದರಲ್ಲಿ 50,000ದಿಂದ ನಿಮ್ಗೆ 10 ಲಕ್ಷದವರೆಗೆ ನಿಮ್ಗೆ ಈ ಒಂದು ಮುದ್ರಾ ಲೋನ್ ಸಿಗುವಂತದ್ದು. ಈ ಒಂದು ಮುದ್ರಾ ಲೋನ್ ಅಲ್ಲಿ ನೀವೇನಾದ್ರೂ ಕೂಡ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಎಲ್ಲದಕ್ಕಿಂತ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುವಂತದ್ದು. ಹಾಗಾಗಿ ನಾನು ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡೋದೇನಂತಂದ್ರೆ, ಈ ಒಂದು ಮುದ್ರಾ ಲೋನ್ ಎಲ್ಲೆಲ್ಲೆಲ್ಲ ಲೋನ್ ತಗೊಳ್ತೀರಾ, ಈ ಒಂದು ಬಡ್ಡಿಗಳನ್ನ ಜಾಸ್ತಿ ಕಟ್ತೀರಾ, ಈ ಒಂದು ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದು ನಿಮ್ಗೆ ಇವತ್ತು 20-24%. ಕೆಲವೊಂದು ಬ್ಯಾಂಕ್ ಗಳಿದೆ, ಉದಾಹರಣೆಗೆ ನಿಮ್ಗೆ IDFC ಬ್ಯಾಂಕ್ ಅಲ್ಲಿ ನಿಮ್ಗೆ 24-28% ವರ್ಗು ಕೂಡ ಈ ಒಂದು ಲೋನ್ಗೆ ಒಂದು ಇಂಟ್ರೆಸ್ಟ್ ನ ಕೊಡ್ತಾ ಇದ್ದಾರೆ. ನಾನು ಕೂಡ ತಗೊಂಡಿದ್ದೆ, ನನಗೆ ಅದರ ಒಂದು ಅನುಭವನೂ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಅಲ್ಲೆಲ್ಲೂ ಕೂಡ ಲೋನ್ ಗಳನ್ನ ತಗೊಳ್ಳೋದಕ್ಕಿಂತ ಈ ಒಂದು ಮುದ್ರಾ ಲೋನ್ ಅಲ್ಲಿ ಒಂದು ಟ್ರೈ ಮಾಡ್ಬೋದು. ನೀವು ಈ ಒಂದು ಮುದ್ರಾ ಲೋನ್ ಅಲ್ಲಿ ನೀವು ಅಪ್ಲೈನ ಮಾಡಿ ಆ ಒಂದು ಏನು ಲೋನ್ ನ ತಗೋಬಹುದು ಸ್ನೇಹಿತರೆ.